Hello students, welcome back to bioradhyatutorial channel. Today we are going to discuss about the fruit. Flowering plants na ಒಂದು characteristic feature ಆಗಿದೆ. Characteristic feature of flowering plants, the fruit. Okay. Fruit ಇಂದಾನೆ ಲೈಕ್ ಇನ್ನೊಂದು ಪ್ಲಾಂಟ್ ನಮಗೆ ಬರೋ ಅಂತದ್ದು. ಇದು ಫ್ಲವರಿಂಗ್ ಪ್ಲಾಂಟ್ಸ್ ನ ಒಂದು ಗುಣ ಆಗಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ angiosperm. Flowering plants means angiosperm. So here now ನೋಡೋದಾದ್ರೆ in angiosperms flowering plants the main characteristic feature is the fruit. Okay, ಈ fruit ಅನ್ನೋದು matured ripened ovary and it is developed after fertilization. What we call fruit is developed without fertilization. Suppose the fruit is not fertilized, without fertilization fruit is developed, that is called parthenocarpic fruit. Parthenocarpic fruit. ಇದಕ್ಕೆ ಎಕ್ಸಾಂಪಲ್ ಬನಾನಾ. ಓಕೆ, ದಿಸ್ ಇಸ್ ಬನಾನಾ. ನಿಮ್ಗೆಲ್ಲ ಗೊತ್ತಾಯಿದೆ, ಬಾಳೆಹಣ್ಣು ತುಂಬಾ ಫೇಮಸ್ ಫ್ರೂಟು, ತುಂಬಾ ನ್ಯೂಟ್ರಿಷಿಯಸ್ ಇರೋಂಥ ಫ್ರೂಟ್ ಕೂಡ. ಸೊ ಅದು ಒಂದು ಪಾರ್ಥೆನೋಕಾರ್ಪಿಕ್ ಟೈಪ್ ಆಫ್ ಫ್ರೂಟ್, ವಿತೌಟ್ ಫರ್ಟಿಲೈಸೇಷನ್ ಆಗುವಂತ ಫ್ರೂಟ್. ಇದ್ರ ಬಗ್ಗೆ ನಾವು ಅಥವಾ ಮುಂದಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫರ್ಟಿಲೈಸೇಷನ್ ಹೇಗಾಗುತ್ತೆ, ಮತ್ತೆ ಓವರಿ ಡೆವಲಪ್ ಹೇಗಾಗುತ್ತೆ, ಫ್ರೂಟ್ ಹೆಂಗ್ ಮೆಚೂರ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಮುಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟಿರ್ಲಿ. ಸೊ ಜನರಲಿ ದ ಫ್ರೂಟ್ ಕನ್ಸಿಸ್ಟ್ ಆಫ್ ವಾಲ್ ಆರ್ ಪೆರಿಕಾರ್ಪ್ ಅಂಡ್ ಸೀಡ್ಸ್. ಫ್ರೂಟ್ ಅಂತಂದ್ರೆ ನಮ್ ಕಣ್ಣಿಗೆ ಫಸ್ಟ್ ಬರೋ ಅಂತದ್ದು ಫ್ರೂಟ್ ಅಂದ್ರೆ ಮೇಲ್ಗಡೆ ಒಂದು ಲೇಯರ್ ಫಾರ್ಮೇಶನ್ ಆಗಿರುತ್ತೆ, ವಾಲ್ ತರ. ಸೊ ಅದ್ರೊಳಗಡೆ ಒಂದು ಸೀಡ್ ಇರುತ್ತೆ ಫ್ರೂಟ್. ಸೊ ಜನರಲಿ ಫ್ರೂಟ್ ಅಲ್ಲಿ ವಾಲ್ ಅಂದ್ರೆ ಪೆರಿಕಾರ್ಪ್ ಮತ್ತೆ ಸೀಡ್ಸ್ ಇರುತ್ತೆ. ಟೂ ಒಂದು ಪಾರ್ಟ್ಸ್ ಇರುತ್ತೆ. ಓಕೆ, ಫ್ರೂಟ್ ಅಲ್ಲಿ. ಸೊ ಪೆರಿಕಾರ್ಪ್ ಅನ್ನೋದನ್ನ ನೋಡೋದಾದ್ರೆ, ಪೆರಿಕಾರ್ಪ್ ಅಲ್ಲಿ ನಮಗೆ ಅದು ಡ್ರೈ ಆಗಿರೋ ಅಂತ ಪೆರಿಕಾರ್ಪ್ ಆಗಿರ್ಬೋದು, ಫ್ಲೆಶಿ ಆಗಿರೋ ಅಂತದ್ದಾಗಿರ್ಬೋದು. ಡಿಫ್ರೆಂಟ್ ಫ್ರೂಟ್ಸ್ ನ ನೀವು ನೋಡಿರ್ತೀರಾ, ಡ್ರೈ ಫ್ರೂಟ್ಸ್ ನ ನೋಡಿರ್ತೀರಾ, ಫ್ಲೆಶಿ ಫ್ರೂಟ್ಸ್, ಮ್ಯಾಂಗೋ, ಡ್ರೈ ಫ್ರೂಟ್ಸ್ ಎಲ್ಲ ನೋಡಿರ್ತೀರಲ್ಲ, ದ್ರಾಕ್ಷಿ, ಒಣದ್ರಾಕ್ಷಿ ಆ ತರ ಎಲ್ಲ. ಅದೆಲ್ಲ ಡ್ರೈ ಮತ್ತೆ ಡ್ರೈಗೆ ಎಕ್ಸಾಂಪಲ್ ಆಗುತ್ತೆ. ಫ್ಲೆಶ್ಗೆ ಮ್ಯಾಂಗೋ ಬರ್ತವೆ, ಗ್ವಾವಾ. ಓಕೆ, ಅದು ಫ್ಲೆಶ್ಗೆ ಬರುತ್ತೆ. ಓಕೆ, ಪೆರಿಕಾರ್ಪ್ ಅನ್ನ ನಾವು ನೋಡೋದಾದ್ರೆ ಅದು ತಿಕ್ ಮತ್ತೆ ಫ್ಲೆಶಿ ಆಗಿದ್ರೆ ಅದು ಡಿಫ್ರೆನ್ಶಿಯೇಟೆಡ್ ಇಂಟು 3 ಟೈಪ್ಸ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಹೊರಗಡೆ ಇರೋದನ್ನ ಎಪಿಕಾರ್ಪ್ ಅಂತೀವಿ, ಮಧ್ಯದಲ್ಲಿ ಬರೋ ಅಂತದನ್ನ ಮೀಸೋಕಾರ್ಪ್ ಅಂತೀವಿ, ತೀರಾ ಒಳಗಡೆ ಬರೋ ಅಂತದನ್ನ ಎಂಡೋಕಾರ್ಪ್ ಅಂತ ಕರಿತೀವಿ. 3 ಟೈಪ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಪೆರಿಕಾರ್ಪ್ ನ: ಎಪಿಕಾರ್ಪ್, ಮೀಸೋಕಾರ್ಪ್ ಮತ್ತೆ ಎಂಡೋಕಾರ್ಪ್ ಅಂತ ಹೇಳಿ. ಸೊ ಫ್ರೂಟ್ ನ ಒಂದು ಸ್ಟ್ರಕ್ಚರ್ ನ ನೋಡೋದಾದ್ರೆ, ಫ್ರೂಟ್ ಅಲ್ಲಿ ಇಲ್ಲಿ ಮ್ಯಾಂಗೋನ ತೋರಿಸಿದೀನಿ. ಮ್ಯಾಂಗೋದಲ್ಲಿ ಲಾಸ್ಟ್ ನಮಗೆ ಕಣ್ಣಿಗೆ ಕಾಣಿಸೋ ಅಂತ ಗ್ರೀನ್ ಮತ್ತೆ ಹಣ್ಣಾದಾಗ ಅದೇನು ಕೆಂಪು ಮತ್ತೆ ಎಲ್ಲೋ ಮಿಕ್ಸ್ ಕಾಣುತ್ತೆ, ಅದನ್ನ ನಾವೇನ್ ಪೀಲ್ ಅಂತ ಕರಿತೀವಿ. ಅದನ್ನ ನಾವೇನಂತ ಕರಿತೀವಿ? ಎಪಿಕಾರ್ಪ್ ಅಂತ ಕರಿತೀವಿ. ಓಕೆ, ಎಪಿಕಾರ್ಪ್ ಅಂತ ಕರಿತೀವಿ. ಸೊ ಅದರಿಂದ ಒಳಗಡೆ ಬರೋ ಅಂತದ್ದು ನಾವೇನು ಕಟ್ ಮಾಡಿ ತಿಂತೀವಲ್ಲ, ಆ ಫ್ಲೆಶಿ ಪಾರ್ಟ್ ನ ನಾವೇನಂತ ಕರಿತೀವಿ? ಮೀಸೋಕಾರ್ಪ್ ಅಂತ ಕರಿತೀವಿ. ದಟ್ ಈಸ್ ಎಡಿಬಲ್ ಪಾರ್ಟ್. ಓಕೆ, ತಿನ್ನೋವಂಥದ್ದು. ನೆಕ್ಸ್ಟ್ ಅದ್ರ ಒಳಗಡೆ ಒಂದು ಬರುತ್ತೆ, ವಾಟೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಆ ವಾಟೆನ ಅದ್ರ ವಾಟೆ ಮೇಲ್ಗಡೆ ಒಂದು ವೈಟ್ ಲೇಯರ್ ಇರುತ್ತಲ್ಲ, ಆ ವೈಟ್ ಲೇಯರ್ ನ ನಾವು ಎಂಡೋಕಾರ್ಪ್ ಅಂತ ಕರಿತೀವಿ. ಅದು ಸ್ಟೋನಿ ಆಗಿರುತ್ತೆ. ಇನ್ಸೈಡ್ ದಟ್ ಅದ್ರ ಒಳಗಡೆ ನಮಗೆ ಸೀಡ್ ಕಾಣುತ್ತೆ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಫ್ರೂಟ್. ಓಕೆ, ದೆನ್ ಎಕ್ಸಾಂಪಲ್ ನೋಡೋದಾದ್ರೆ ಮ್ಯಾಂಗೋ ಮತ್ತೆ ಕೋಕೋನಟ್ ನ ತಗೊಂಡ್ರೆ, ಮ್ಯಾಂಗೋ ಅಂಡ್ ಕೋಕೋನಟ್ ಎರಡೂ ಕೂಡ ಮೋನೋಕಾರ್ಪಲ್ ಆಗುತ್ತೆ, ಒಂದೇ ಕಾರ್ಪಲ್ಲಿಂದ ಕೂಡಿರುತ್ತೆ. ಮೋನೋಕಾರ್ಪೆಲರಿ ಸುಪೀರಿಯರ್ ಓವೆರಿ. ಇದನ್ನ ನಾನು ಟ್ಯಾಕ್ಸಾನಮಿ ಸೆಕ್ಷನ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಸುಪೀರಿಯರ್ ಓವೆರಿ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಅದು ಅಂಡ್ ಓನ್ಲಿ ಒನ್ ಸೀಡ್ ಮಾತ್ರ ಇರುತ್ತೆ. ಎಕ್ಸಾಂಪಲ್ ಹಿಂಗೆ. ಸೊ ಈಗ ನಾವು ಮ್ಯಾಂಗೋನ ತಗೊಂಡ್ರೆ ಮ್ಯಾಂಗೋದೊಳಗೆ ಒಂದೇ ಸೀಡ್ ಕಾಣೋದು. ಅದೇ ತರ ಕೋಕೋನಟ್ ಅಲ್ಲೂ ಕೂಡ ಕೊಬ್ಬರಿ ಅಂತ ಏನಂತ ಕರಿತೀವಿ, ಅದು ಸೀಡ್. ಸೊ ಅದು ಸೀಡ್ ಕೋಕೋನಟ್ ಅಲ್ಲಿ ಒಂದೇ ತಾನೇ ಇರೋದು, ಒಂದು ಫ್ರೂಟ್ ಅಲ್ಲಿ ಒಂದೇ ಇರುತ್ತೆ. ಸೊ ಅದೇ ತರ. ಆದ್ರೆ ಗೋವಾ ಮತ್ತೆ ಪಪಾಯ ನೋಡ್ರಿ, ಒಳಗಡೆ ತುಂಬಾ ಸೀಡ್ಸ್ ಇರುತ್ತೆ. ಸೊ ಅದನ್ನ ಮಲ್ಟಿಕಾರ್ಪಲರಿ ಅಂತ ಮಲ್ಟಿ ಸೀಡೆಡ್ ಅಂತ ಕರಿತೀವಿ. ಇಲ್ಲಿ ಒಂದೇ ಸೀಡ್ ಇರೋದ್ರಿಂದ ಒನ್ ಸೀಡೆಡ್ ಅಂತ ಕರಿತೀವಿ. ಸೊ ಮ್ಯಾಂಗೋದಲ್ಲಿ ನೋಡೋದಾದ್ರೆ ಪೆರಿಕಾರ್ಪ್ 3 ಲೇಯರ್ ಇಂದ ಕೂಡಿರುತ್ತೆ. ಎಪಿಕಾರ್ಪ್,
ಮೀಸೋಕಾರ್ಪ್, ಎಂಡೋಕಾರ್ಪ್. ಔಟರ್ ಪೀಲ್ ನ ಏನಂತ ಕರಿತೀವಿ? ಎಪಿಕಾರ್ಪ್ ಅಂತೀವಿ. ಮಿಡ್ಲ್ ಅಲ್ಲಿ ಇರೋದನ್ನ ಮೀಸೋಕಾರ್ಪ್, ಫ್ಲೆಶಿ ಆಗಿರುತ್ತೆ, ತಿಂತೀವಲ್ಲ ಅದು. ಇನ್ನರ್ ಸ್ಟೋನಿ ಲೇಯರ್ ದಟ್ ಈಸ್ ಸೀಡ್, ಅದನ್ನ ಎಂಡೋಕಾರ್ಪ್ ಅಂತ ಕರಿತೀವಿ. ಆದ್ರೆ ಕೋಕೋನಟ್ ಅಲ್ಲಿ ನೋಡೋದಾದ್ರೆ ಅದು ಕೋಕೋನಟ್ ನ ನಾವು ಡ್ರೂಪ್ ಟೈಪ್ ಆಫ್ ಫ್ರೂಟ್ ಅಂತ ಕರಿತೀವಿ. ಇದು ಟಾಕ್ಸಾನಮಿಕ್ ಟರ್ಮ್. ಓಕೆ, ಬಟ್ ಮೀಸೋಕಾರ್ಪ್ ಏನಾಗುತ್ತೆ? ಫೈಬ್ರಸ್ ಇಂದ ಕೂಡಿರುತ್ತೆ. ನಾರು ಅಂತ ನಾವೇನಂತ ಕರಿತೀವಿ, ನಾರು ನಾವು ಮೊಟ್ಟೆ ಅಂತ ಕರಿತೀವಲ್ಲ, ಆ ನಾರು ಇರುತ್ತಲ್ಲ, ನಾರನ್ನ ಬಳಸ್ಕೊಂತೀವಲ್ಲ, ಅದನ್ನ ಏನಂತ ಕರಿತೀವಿ? ಫೈಬ್ರಸ್ ಅಂತ ಕರಿತೀವಿ. ಈ ಕೋಕೋನಟ್ ಅಲ್ಲಿ ಅದು ಫೈಬ್ರಸ್ ಇಂದ ಕೂಡಿರುತ್ತೆ. ಇದಿಷ್ಟು ಮಾಹಿತಿ ಫ್ರೂಟ್ ಬಗ್ಗೆ.